ಪ್ರಾಬ್ಲಮ್ ಕಳಿಸಿದ್ದೆ. ಸೊ ಮಿಸ್ಟರ್ ಹರ್ಷವರ್ಧನ್ owns 3 houses in Mandya. Furnished the following information. Compute his income from house property ಅಂತ ಕೊಟ್ಟಿದ್ದಾರೆ. So there are 3 houses. House number 1, 2 and 3. All the houses are self-occupied. Standard rent of the house is given. Municipal value is given. Fair rent is given. Municipal tax 10% of municipal value paid. And interest on loan taken for purchase of houses is given. Just information ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಆನ್ ಇದು ಹೌಸಿಂಗ್ ಲೋನ್ ಬಾರೋ ಮಾಡಿರುವಂಥದ್ದು, ಅದಕ್ಕೆ ಕೊಟ್ಟ ಇಂಟ್ರೆಸ್ಟ್ ಎಷ್ಟು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ದೇರ್ ಆರ್ 3 ಹೌಸಸ್, 3 ಹೌಸಸ್ ಇದೆ. 3 ಹೌಸ್ ಕೂಡ ಸೆಲ್ಫ್ ಆಕ್ಯುಪೈಡ್ ಇದೆ. ಸೊ ಈ 3 ಹೌಸ್ ಸೆಲ್ಫ್ ಆಕ್ಯುಪೈಡ್ ಇದ್ದಾಗ ಯಾವ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ 2 ಹೌಸ್ ಅನ್ನು ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಒಂದು ಹೌಸ್ ಅನ್ನು ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. 2 ಹೌಸ್ ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ ಈ ವರ್ಷದಿಂದ. ಯಾವ್ದು 2 ಹೌಸ್ ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ್ದ್ರಿಂದ ಇನ್ಕಮ್ ಅಸೆಸ್ಸಿಗೆ ಜಾಸ್ತಿ ಬರ್ತದೆ ಅದನ್ನು ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ದಾರೆ. ಯಾವ ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಜಾಸ್ತಿ ಬರ್ತದೆ, ಸೊ ಆ 2 ಹೌಸ್ ಅನ್ನು ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಕನ್ಸಿಡರ್ ಮಾಡಬಹುದು. ಮತ್ತು ಯಾವ್ದ್ರಿಂದ ಇನ್ಕಮ್ ಕಡಿಮೆ ಬರ್ತದೆ ಅದು ಲೆಟ್ ಔಟ್, ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಾಡಿಗೆಗೆ ಯಾವುದು ಮನೆ ಕೊಡ್ಲಿಲ್ಲ, 3 ಮನೆಯಲ್ಲಿ ಕೂಡ ಅಸೆಸ್ಸಿಯೇ ಇದ್ದಾನೆ. ಸೊ ಹೀಗೆ ಕೊಟ್ರೆ ಏನ್ ಮಾಡ್ಬೇಕು ಹೇಳ್ತದೆ ಇನ್ಕಮ್ ಟ್ಯಾಕ್ಸ್ ಅಂದ್ರೆ, ಯಾವ್ದಾದ್ರು 2 ಹೌಸ್ ಅನ್ನು ಮಾತ್ರ ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಕನ್ಸಿಡರ್ ಮಾಡ್ಲಿ, ಒಂದು ಹೌಸ್ ಬಾಡಿಗೆ ಕೊಟ್ಟಿದ್ದಾನೆ ಅಂತೇಳಿ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳ್ತದೆ. ಯಾವ್ದ್ರಿಂದ ಜಾಸ್ತಿ ಇನ್ಕಮ್ ಬರ್ತದೆ ಅಥವಾ ಯಾವ್ದ್ರ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಜಾಸ್ತಿ ಇರ್ತದೆ ಅದನ್ನ ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಅದನ್ನ ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಅಸೆಸ್ಸಿ ಜಾಸ್ತಿ ಟ್ಯಾಕ್ಸ್ ಕೊಡ್ಬೇಕಾಗ್ತದೆ. ಅದರಿಂದ ಅಸೆಸ್ಸಿಗೆ ಅಡ್ವಾಂಟೇಜ್ ಇದೆ. ಯಾವ್ದಾದ್ರು 2 ಹೌಸ್ ಆಫ್ ಹಿಸ್ ಚಾಯ್ಸ್, ಅವನ ಚಾಯ್ಸಿಗೆ ಇರುವಂತೆ ಯಾವ್ದಾದ್ರು 2 ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಕನ್ಸಿಡರ್ ಮಾಡಬಹುದು. ರಿಮೆಂಬರ್, ಕಳೆದ ವರ್ಷದವರೆಗೆ 1 ಮನೆ ಮಾತ್ರ ಇತ್ತು, ಉಳಿದ 2 ಹೌಸ್ ಅನ್ನು ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕಿತ್ತು. ಬಾಡಿಗೆ ಕೊಡದಿದ್ರು ಕೂಡ ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕಿತ್ತು. ಅದು 1 ಮನೆ ಮಾತ್ರ ಸೆಲ್ಫ್ ಆಕ್ಯುಪೈಡ್ ಅಂತೇಳಿ, ಇನ್ನು 2 ಮನೆ ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕಿತ್ತು. ಈ ವರ್ಷದಿಂದ 2 ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಕನ್ಸಿಡರ್ ಮಾಡಬಹುದು. 1 ಮನೆ ಡೀಮ್ಡ್ ಟು ಬಿ ಲೆಟ್ ಔಟ್. ಈವನ್ ದೋ ಇಟ್ ಈಸ್ ನಾಟ್ ಲೆಟ್ ಔಟ್, ಯು ಮಸ್ಟ್ ಅಸ್ಯೂಮ್ ದಟ್ ಇಟ್ ಈಸ್ ಲೆಟ್ ಔಟ್. 1 ಮನೆ ಸಾಕು, 1 ಮನೆ ಮ್ಯಾಕ್ಸಿಮಮ್ 2 ಮನೆ ಸಾಕು. 2ಕ್ಕಿಂತ ಜಾಸ್ತಿ ಮನೆಯಲ್ಲಿ ಸೆಲ್ಫ್ ಆಕ್ಯುಪೈಡ್ ಇದ್ರೆ ಆ 3ನೇ ಮನೆ ಏನಿದೆ ಅದು ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಯಾವ್ದನ್ನ ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು, ಅಸೆಸ್ಸಿಗೆ ಲಾಭ ಆಗ್ಲಿ ಅಂತೇಳಿ ಯಾವ್ದ್ರ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕಡಿಮೆ ಇದೆ ಅದು ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತದೆ. ರೈಟ್, ಉಳಿದ 2 ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಕನ್ಸಿಡರ್ ಮಾಡಬಹುದು. ಇದು ಈ ವರ್ಷದಿಂದ ಇರುವ ಪ್ರಾವಿಷನ್. ಲಾಸ್ಟ್ ಇಯರ್ ವರೆಗೆ 1 ಹೌಸ್ ಇದೆ. ಸೊ ಓಲ್ಡ್ ಟೆಕ್ಸ್ಟ್ ಬುಕ್ ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ 1 ಹೌಸ್ ಮಾತ್ರ ಸೆಲ್ಫ್ ಆಕ್ಯುಪೈಡ್ ಅಂತ ಇರುತ್ತೆ, 2 ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತ ಇರುತ್ತೆ. ಓಕೆ, 1 ಹೌಸ್ ಮಾತ್ರ. ಇಲ್ಲಿ ನಾವು 2 ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು ಈ ವರ್ಷದಿಂದ. ಸೊ ಯಾವ್ದು 2 ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡುವ? ಸೊ ಅಲ್ಲಿ ನೋಡಿ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಹೌಸ್ ಇದ್ದು ಹೀಗೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ ಸ್ಟ್ಯಾಂಡರ್ಡ್ ರೆಂಟ್ ಕಡಿಮೆ ಇದೆ, ಮುನ್ಸಿಪಲ್ ವ್ಯಾಲ್ಯೂ ಕಡಿಮೆ ಇದೆ, ಪೇರೆಂಟ್ ಕಡಿಮೆ ಇದೆ. ಸೆಕೆಂಡ್ ಮತ್ತು ಥರ್ಡ್ ಹೌಸ್ ಗೆ ಕಂಪೇರ್ ಮಾಡುವಾಗ, ಸೊ ಆದ್ರಿಂದ ಫಸ್ಟ್ ಹೌಸ್ ಅನ್ನು ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡುವ. ಸೆಕೆಂಡ್ ಮತ್ತು ಥರ್ಡ್ ಹೌಸ್ ಅನ್ನು ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ಕನ್ಸಿಡರ್ ಮಾಡುವ. ಸೆಲ್ಫ್ ಆಕ್ಯುಪೈಡ್ ನಿನ್ನೆ ಮಾಡಿದಾಗೆ ನಾವು ಆನ್ಯುವಲ್ ವ್ಯಾಲ್ಯೂ ಇರುವುದಿಲ್ಲ, ನಿಲ್, ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ ಡಿಡಕ್ಷನ್ ಕೊಡ್ತಾರೆ. ಓನ್ಲಿ ಡಿಡಕ್ಷನ್ ಇಸ್ ಗಿವನ್ ಫಾರ್ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನಿಗೆ ಡಿಡಕ್ಷನ್ ಕೊಡ್ತಾರೆ ಸೆಲ್ಫ್ ಆಕ್ಯುಪೈಡ್ ಹೌಸಿಗೆ. ಡೀಮ್ಡ್ ಟು ಬಿ ಲೆಟ್ ಔಟ್ ಹೌಸಿಗೆ ನೀವು ಮಾಮೂಲಿ ಪ್ರೊಸೀಜರ್ ಆಗಿ ಮಾಡಬೇಕು. ಸೊ ಅದರಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದೆ. ಈಗ ಫಸ್ಟ್ ಈಗ ಬರೀರಿ, ಮಿಸ್ಟರ್ ಹರ್ಷವರ್ಧನ್ computation of income from house property for the assessment year 2020-21.
ಈ ರೀತಿಯಲ್ಲಿ 3 ಕಾಲಮ್ ಡ್ರಾ ಮಾಡಿ. ಸೊ ಫಸ್ಟ್ ಏನ್ ಮಾಡ್ಬೇಕು ನಾವು, ಫಸ್ಟ್ ಹೌಸ್ ಇದ್ದು ಕನ್ಸಿಡರ್ ಮಾಡುವ. ಫಸ್ಟ್ ಹೌಸ್ ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ಯಾವುದು ಕೂಡ ಬಾಡಿಗೆ ಕೊಡ್ಲಿಲ್ಲ, ಬಟ್ ಫಸ್ಟ್ ಹೌಸ್ ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಬಾಡಿಗೆ ಕೊಡದಿದ್ರು ಕೂಡ ಬಾಡಿಗೆ ಕೊಟ್ಟಿದ್ದಾನೆ ಅಂತೇಳಿ ಕನ್ಸಿಡರ್ ಮಾಡಬೇಕು. 3 ಮನೆಯಲ್ಲಿ ಅವನೇ ಇದ್ದಾನೆ, ಸೊ ಇನ್ಕಮ್ ಟ್ಯಾಕ್ಸ್ ಹೇಳ್ತೇವೆ 3 ಮನೆಯಲ್ಲಿ ಅವನು ಇರ್ಲಿಕ್ಕಿಲ್ಲ, 2 ಮನೆ ಮ್ಯಾಕ್ಸಿಮಮ್ ಅವ ಸೆಲ್ಫ್ ಆಕ್ಯುಪೈಡ್ ಅಂತೇಳಿ ತೋರಿಸಬಹುದು, 1 ಬಾಡಿಗೆ ಕೊಟ್ಟಿದ್ದಾನೆ ಅಂತೇಳಿ ತೋರಿಸಬೇಕು ಅಂತ ಹೇಳ್ತದೆ. ಸೊ ಅದಕ್ಕೆ ನಾವೇನ್ ಮಾಡ್ತೇವೆ, ಫಸ್ಟಿಗೆ ಫಸ್ಟ್ ಹೌಸ್ deemed to be let out. Deemed to be let out. First house deemed to be let out. ಬಾಡಿಗೆ ಕೊಡ್ಲಿಲ್ಲ, ಅದು ಕೂಡ ಬಾಡಿಗೆ ಕೊಟ್ಟಿದ್ದಾನೆ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ deemed to be let out ಇದ್ದಾಗ ಫಸ್ಟಿಗೆ ನೀವು ಏನು ಮಾಡಬೇಕು, ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಿ. ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಫಸ್ಟಿಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡ್ತೇವೆ. ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ವಿಚ್ ಎವರ್ ಈಸ್ ಹೈ. ಎಷ್ಟಿದೆ ಮುನ್ಸಿಪಲ್ ವ್ಯಾಲ್ಯೂ? ಮುನ್ಸಿಪಲ್ ವ್ಯಾಲ್ಯೂ ಇಸ್ 2 lakh ಅಂಡ್ ಫೇರ್ ರೆಂಟ್ ಇಸ್ 2,50,000. ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದು ನೀವು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಬರೀತೇನೆ, ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ? ಮುನ್ಸಿಪಲ್ ವ್ಯಾಲ್ಯೂ is 2 lakh. Fair rent is 2,50,000. Whichever is high, ಅದು 2,50,000 is high. So ಇದನ್ನು ನಾವು ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ. What is standard rent? Standard rent is 1,50,000. Illi whichever is low is taken as the expected rent. Whichever is low is taken as the expected rent. Illi rent received illa, okay? Self occupied house, ಬಾಡಿಗೆ ಕೊಡ್ಲಿಲ್ಲ, ಅದರಿಂದ ರೆಂಟ್ ರಿಸೀವ್ಡ್ ಬರುವುದಿಲ್ಲ. So what is expected rent? 1,50,000. ಆಮೇಲೆ ರೆಂಟ್ ರಿಸೀವ್ಡ್ ಬರೀತೀವಿ nil. ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಷ್ಟಾಗ್ತದೆ? 1,50,000. ಇದೆರಡರಲ್ಲಿ ಯಾವುದು ಜಾಸ್ತಿ? ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 1,50,000. ಇದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಹಾಗೆ ಕ್ಯಾಲ್ಕುಲೇಟ್ ಮಾಡಿದ್ ನಾವು ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡ್ತೀವಿ. ವಿಚ್ ಎವರ್ ಇಸ್ ಹೈ is taken as the expected rent and it is compared with the standard rent. The expected rent cannot be more than standard rent. If it is more than standard rent, standard rent and expected rent ಅಂತ ಹೇಳಿ ತಗೊಳ್ತೀವಿ. If expected rent is more than standard rent is taken as the expected rent. Here, since there is no rent received ಇಲ್ಲದ ಕಾರಣ ಏನ್ ಮಾಡ್ತೇವೆ, ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಯಾಕೆ ರೆಂಟ್ ರಿಸೀವ್ಡ್ ಇಲ್ಲ? ಮನೆ ಬಾಡಿಗೆ ಕೊಡ್ಲಿಲ್ಲ, 3 ಮನೆ ಕೂಡ ಸೆಲ್ಫ್ ಆಕ್ಯುಪೈಡ್ ಇದೆ. ಸೊ ಅದರಿಂದ ನಾವು ಅದನ್ನು ಏನು ಎಕ್ಸ್ಪೆಕ್ಟೆಡ್ ರೆಂಟ್ ಸ್ಟ್ಯಾಂಡರ್ಡ್ ರೆಂಟ್ ಆಗಿರ್ತದೆ, ಅದನ್ನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡಿ. ಈಗ ಮಾಡ್ಬೇಕು ನೀವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ನಿನ್ನೆ ಪ್ರಾಬ್ಲಮ್ ಅಲ್ಲಿ ನಾವು ಏನ್ ಲೆಸ್ ಮಾಡಿದ್ದು? ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಬೇಕು. ಎಷ್ಟು ಮುನ್ಸಿಪಲ್ ಟ್ಯಾಕ್ಸ್ ನಿಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ವಾಟ್ ಇಸ್ ಮುನ್ಸಿಪಲ್ ಟ್ಯಾಕ್ಸ್? ಮುನ್ಸಿಪಲ್ ಟ್ಯಾಕ್ಸ್ ಇಸ್ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ. ಮುನ್ಸಿಪಲ್ ವ್ಯಾಲ್ಯೂ 2 lakh, ಸರಿ ಅಲ್ಲ? ಅದರ 10% 20,000.
1,30,000 is the annual value. Gross annual value ಇಂದ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿದ್ರೆ ನಮಗೆ ಆನ್ಯುವಲ್ ವ್ಯಾಲ್ಯೂ ಸಿಗ್ತದೆ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿದ್ರೆ ಆನ್ಯುವಲ್ ವ್ಯಾಲ್ಯೂ ಸಿಗ್ತದೆ. ಆನ್ಯುವಲ್ ವ್ಯಾಲ್ಯೂ ಇಸ್ 1,30,000 rupees. ಸೊ ನೀವೀಗ ಏನ್ ಮಾಡ್ಬೇಕು? ಆನ್ಯುವಲ್ ವ್ಯಾಲ್ಯೂ ಇಂದ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಆನ್ಯುವಲ್ ವ್ಯಾಲ್ಯೂ ಇಂದ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಮಾಡಬೇಕು. ಯಾವುದೆಲ್ಲ ಡಿಡಕ್ಷನ್ ಇದೆ ನಾವು ನಿನ್ನೆ ಹೇಳಿದ್ದು. ಫಸ್ಟ್ ಡಿಡಕ್ಷನ್ ಕೊಡುವಂತದ್ದು ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಎಷ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್? 30% ಆಫ್ ಆನ್ಯುವಲ್ ವ್ಯಾಲ್ಯೂ. ಇದರ 30% ಎಷ್ಟಾಗ್ತದೆ? ಅದು 39,000. Then second deduction given is interest on loan. Interest on loan borrowed for ಮನೆ ಕನ್ಸ್ಟ್ರಕ್ಷನ್ಗೆ, ಮನೆ ಪರ್ಚೇಸ್ ಮಾಡೋದಕ್ಕೆ, ಮನೆ ರಿಪೇರಿಗೆ, ಮನೆ ರಿನ್ಯೂವಲ್ಗೆಲ್ಲ ಇದ್ರೆ ಮಾತ್ರ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಎಷ್ಟು ಫಸ್ಟ್ ಹೌಸ್ ಇದು? ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಇಸ್ 90,000 rupees. ಸರಿಯಾ? ಸೊ ಟೋಟಲ್ ಮಾಡಿ. ಬೇರೆ ಯಾವ ಡಿಡಕ್ಷನ್ ಇಲ್ಲ. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಇದ್ರೆ ಅದೊಂದು ಡಿಡಕ್ಷನ್ ಬರ್ತದೆ. Since there is no pre-construction period, no other deductions, only interest on loan. Direct amount ಕೊಟ್ಟಿದ್ದಾರೆ, ಅಮೌಂಟೇ ಬರ್ತಾ ಇದೆ. ಇಂಟ್ರೆಸ್ಟ್ ಆನ್ ಲೋನ್ ಅಂತೇಳಿ ಕೊಟ್ಟಿದ್ದಾರೆ, ಫಾರ್ ಪರ್ಚೇಸ್ ಆಫ್ ಹೌಸ್ ಅಂತೇಳಿ ಕೊಟ್ಟಿದ್ದಾರೆ. ಅದು ಮಾತ್ರ, ಬೇರೆ ಯಾವ ಪರ್ಪಸ್ ಇರೋದಿಲ್ಲ. ಪರ್ಚೇಸ್, ಕನ್ಸ್ಟ್ರಕ್ಷನ್, ರಿಪೇರ್, ರಿನ್ಯೂವಲ್, ರಿಕನ್ಸ್ಟ್ರಕ್ಷನ್, ಆರ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಟು ರೀಪೇ ದ old loan which is taken for purchase or construction of house. So ಇಲ್ಲಿ 1,29,000 total deduction ಆಗ್ತದೆ. 1,29,000 total deduction. So 1,30,000 annual value. ಅಲ್ಲಿಂದ 1,29,000 ಲೆಸ್ ಮಾಡಿ 1,000 income from first house. Income from deemed to be let out house ಆಗ್ತದೆ. ಇನ್ನು second and third house. Second and third house self-occupied. Self-occupied. ಎರಡು ಮನೆಯಲ್ಲಿ ಅವನೇ ಇದ್ದಾನೆ. ಎರಡು ಮನೆಗೆ ಪ್ರಾವಿಷನ್ ಇದೆ ಈ ವರ್ಷದಿಂದ. ನಾನು ಹೇಳಿದೆ, ಓಲ್ಡ್ ಟೆಕ್ಸ್ಟ್ ಬುಕ್ ನೀವು ನೋಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಒಂದೇ ಹೌಸ್ ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ವರ್ಷದಿಂದ ರೂಲ್ಸ್ ಚೇಂಜ್ ಆಗಿದೆ. ಈ ವರ್ಷ ರೂಲ್ಸ್ ಚೇಂಜ್ ಆದಾಗೆ ನಾವು ಅದನ್ನು ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತೇವೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಸೊ ಅದರಿಂದ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀವು. ವರ್ಲ್ಡ್ ಬುಕ್ ರೆಫರ್ ಮಾಡಬೇಡಿ. ವರ್ಲ್ಡ್ ಬುಕ್ ರೆಫರ್ ಮಾಡಿದ್ರೆ ಈ ಚಾಪ್ಟರ್ಗೆ ಒಂದು ಹೌಸ್ ಮಾತ್ರ ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಸೆಲ್ಫ್ ಆಕ್ಯುಪೈಡ್ ಆದ್ರೆ ಹೇಗೆ ಸ್ಟಾರ್ಟ್ ಮಾಡುದು? ನಿನ್ನೆ ಮಾಡಿದ್ದ, ನಿನ್ನೆ 25% ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಿ ಮಾಡಿದ್ದೀವಿ. ಸೊ ಅದರಲ್ಲಿ ಏನ್ ಬರ್ದಿದ್ದು ನಾವು? ಅಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಎಲ್ಲ ಬರೀಲಿಕ್ಕಿಲ್ಲ, ಡೈರೆಕ್ಟ್ ಆನ್ಯುವಲ್ ವ್ಯಾಲ್ಯೂ ಬರೀತೇವೆ. ಆನ್ಯುವಲ್ ವ್ಯಾಲ್ಯೂ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ನಿಲ್. ಸೆಲ್ಫ್ ಆಕ್ಯುಪೈಡ್ ಹೌಸ್ಗೆ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತೇಳಿ ಬರೀಬೇಕು. ಯಾವುದು? ಆನ್ಯುವಲ್ ವ್ಯಾಲ್ಯೂ ಫಾರ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ನಿಲ್. Annual value for self-occupied house is always nil. Okay. Self-occupied house is annual value nil. ಯಾವುದು? ಈ ಪೋರ್ಷನ್ ಬರೋದಿಲ್ಲ, ಇಲ್ಲಿ ಇಷ್ಟು ಪೋರ್ಷನ್ ಇರುವುದಿಲ್ಲ ಸೆಲ್ಫ್ ಆಕ್ಯುಪೈಡ್ ಹೌಸ್ಗೆ. ಎಕ್ಸ್ಪೆಕ್ಟೆಡ್ ರೆಂಟ್ ಇಲ್ಲ, ರೆಂಟ್ ರಿಸೀವ್ಡ್ ಇಲ್ಲ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಲ್ಲ, ಮುನ್ಸಿಪಲ್ ಟ್ಯಾಕ್ಸ್ ಇಲ್ಲ. ಡೈರೆಕ್ಟ್ ಈ ಪೋರ್ಷನ್ ಇಂದ ಶುರು ಮಾಡ್ತೇವೆ. ಆಮೇಲೆ ಇಂಟ್ರೆಸ್ಟ್ ಆನ್ ಲೋನ್ ಇದ್ರೆ ಡಿಡಕ್ಷನ್ ಕೊಡ್ತೇವೆ. ಪ್ಲಸ್ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನಿಗೆ ಡಿಡಕ್ಷನ್ ಕೊಡ್ತೇವೆ. ಸೊ ಎಷ್ಟು ಡಿಡಕ್ಷನ್ ಕೊಡಬೇಕು? ಎರಡು ಮನೆಯದ್ದು ಇಂಟ್ರೆಸ್ಟ್ ಸೇರಿಸಿ ನೀವು. ದಟ್ ಶುಡ್ ನಾಟ್ ಎಕ್ಸೀಡ್ 2 lakh rupees. ಮ್ಯಾಕ್ಸಿಮಮ್ 2 lakh rupees. ಸೊ 1,70,000 ಪ್ಲಸ್ 1,65,000 ಇಂಟ್ರೆಸ್ಟ್ ಆನ್ ಲೋನ್ ಇರುವಂಥದ್ದು. 1,70,000 ಪ್ಲಸ್ 1,65,000 ಇಷ್ಟು ಇಂಟ್ರೆಸ್ಟ್ ಆನ್ ಲೋನ್ ಇದೆ ಎರಡು ಮನೆ. But maximum deduction given is 2 lakh rupees. ನಿನ್ನೆ ನಾವು ಹೇಳಿದ್ದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಇದ್ರೆ if loan is borrowed after 1/4/1999, maximum deduction given is 2 lakh rupees. Right?
ಏನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡುವಾಗ ಲೋನ್ ತಗೊಂಡಿರುವಂತದ್ದು 1/4/1999 ಗಿಂತ ನಂತರ ಆದ್ರೆ in case of self occupied house maximum amount for interest on loan is 2 lakh rupees. ನಿನ್ನೆ ನಾನು ಸ್ಲೈಡ್ ಅಲ್ಲಿ ರನ್ ಮಾಡಿ ಬರೆದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಅದರಿಂದ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಆನ್ ಲೋನ್ is 2 lakh rupees for self occupied house. ಎಷ್ಟೇ ಮನೆ ಇರಲಿ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಆನ್ ಲೋನ್ ನೀವು ಡಿಡಕ್ಷನ್ ಕ್ಲೈಮ್ ಮಾಡುವಂಥದ್ದು 2 lakh rupees. ಒಂದು ಮನೆಗೆ 2 ಲಕ್ಷ ರೂಪಾಯಿ ಅಲ್ಲ, ಟೋಟಲ್ 2 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಆನ್ ಲೋನ್. ಬಾಡಿಗೆ ಕೊಟ್ಟಿದ್ದಕ್ಕಾದ್ರೆ ಲಿಮಿಟ್ ಇಲ್ಲ, ಇಂಟ್ರೆಸ್ಟ್ ಆನ್ ಲೋನಿಗೆ ಇಷ್ಟು ಡಿಡಕ್ಷನ್ ನೀವು ಕ್ಲೈಮ್ ಮಾಡಬಹುದು. ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಿ ಅಷ್ಟು ಇಂಟ್ರೆಸ್ಟ್. ಉದಾಹರಣೆಗೆ ಇದು ಬಾಡಿಗೆ ಕೊಟ್ಟ ಮನೆ ಇದ್ರೆ 1,70,000 ಪ್ಲಸ್ 1,65,000 ಎರಡು ಸೇರಿಸಿ ನೀವು 3,35,000 ಗೆ ಡಿಡಕ್ಷನ್ ಕ್ಲೈಮ್ ಮಾಡಬಹುದಿತ್ತು. ಇಲ್ಲಿ ಹಾಗೆ ಇಲ್ಲದ ಕಾರಣ ಖಾಲಿ ಇಷ್ಟು ಮ್ಯಾಕ್ಸಿಮಮ್ 2 ಲಕ್ಷ ರೂಪಾಯಿವರೆಗೆ ಮಾತ್ರ ಡಿಡಕ್ಷನ್ ಕ್ಲೈಮ್ ಮಾಡಬಹುದು. ಸೊ ಅದು ಇಂಟ್ರೆಸ್ಟ್ ಆನ್ ಲೋನಿಗೆ ರಿಲೇಟ್ ಆಗುತ್ತೆ. ಬೇರೆ ಯಾವುದೇ ಡಿಡಕ್ಷನ್ ಇಲ್ಲ. ಸೊ ನಿಲ್ಲಿಂದ 2 ಲಕ್ಷ ಲೆಸ್ ಮಾಡಿದ್ರೆ ಮೈನಸ್ 2 lakh rupees ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಹೌಸ್. ಮೈನಸ್ 2 lakh rupees ಗೆ ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. Loss from self-occupied house property is 2 lakh rupees. Now, 1 lakh rupees you deemed to be let out in the income with 2 lakh rupees loss is there. So there is a net loss of 1,99,000 rupees loss from house property. Loss from house property. Income illally loss from house property is 1,99,000 rupees loss from house property. Here loss from house property is 1,99,000. ಒಂದು ಮನೆ deemed to be let out ಅಂತ ಕನ್ಸಿಡರ್ ಮಾಡ್ತೇವೆ. ಅದರ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ದು? ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಪೇರೆಂಟ್ whichever is high, but when we compare it with the standard rent, it is more than the standard rent. So the standard rent is taken as the expected rent, 1,50,000. Since the house is self-occupied, there is no rent received. So expected rent is taken as the gross annual value. From the gross annual value, we are deducting the municipal taxes paid, which is 10% of municipal value. Municipal value na 10% ಇದೆ. So let's ಮಾಡ್ತೇವೆ. Annual value 1,30,000 ಬರ್ತದೆ. ಆಮೇಲೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ಆನ್ಯುವಲ್ ವ್ಯಾಲ್ಯೂ 13 into 3 39,000. ಸೊ ಇಂಟ್ರೆಸ್ಟ್ ಆನ್ ಲೋನ್ 90,000, ಟೋಟಲ್ 1,29,000 ಡಿಡಕ್ಷನ್ ಮಾಡ್ತೇವೆ. 1,30,000 ಇಂದ 1 lakh rupees is income from deemed to be let out house. Then self occupied house ಇರುವಾಗ annual value nil, annual value ಇಂದ ಡಿಡಕ್ಷನ್ ಮಾಡುವಂತದ್ದು ಇಂಟ್ರೆಸ್ಟ್ ಆನ್ ಲೋನ್ 2 lakh rupees, maximum 2 lakh rupees. ಇಂಟ್ರೆಸ್ಟ್ ಆನ್ ಲೋನ್ ಜಾಸ್ತಿ ಇದೆ, maximum 2 lakh rupees. So loss from self-occupied house properties 2 lakh. So total loss from house properties 1,99,000. 2 lakh ಇಂದ ಈ 1,000 rupees properties ಇದು ಲೆಸ್ ಮಾಡ್ತೇವೆ. 1,99,000 is the loss from house property. So ಇದು income from house property ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಈ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. You have any question you can ask. Doubt ಇದ್ರೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕೇಳಿ. Any clarification? Further clarification or question? You can ask. Any other doubt? Doubt ಇದ್ರೆ question ಇದ್ರೆ clarification ಇದ್ರೆ. 3 ಮನೆ ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಿದೆ. ಇನ್ಕಮ್ ಟ್ಯಾಕ್ಸ್ ಹೇಳ್ತೇವೆ 3 ಮನೆ ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ 3 ಮನೆ ಕಟ್ಟಿದ್ದು? ಸುಮ್ಮನೆ ಸುಳ್ಳು ಹೇಳ್ತೀಯ ನೀನು. 2 ಮನೆ ಅಥವಾ 1 ಮನೆ ಬಾಡಿಗೆ ಕೊಟ್ಟಿರ್ಬೋದು, ಕೊಡ್ತಿದ್ರು ಬಾಡಿಗೆ ಕೊಟ್ಟಿದ್ದಾನೆ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಸೊ 1 ಮನೆ ಮಾತ್ರ ಸೆಲ್ಫ್ ಆಕ್ಯುಪೈಡ್, ಸಾರಿ 2 ಮನೆ ಮಾತ್ರ ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಲಾಸ್ಟ್ ಇಯರ್ ವರೆಗೆ 1 ಮನೆ ಮಾತ್ರ ಸೆಲ್ಫ್ ಆಕ್ಯುಪೈಡ್ ಇತ್ತು. ಈ ವರ್ಷದಿಂದ 2 ಹೌಸ್ ಸೆಲ್ಫ್ ಆಕ್ಯುಪೈಡ್ ಅಂತ ಮಾಡಿ ಹೇಳಿ. ತಿಳಿಕೊಂಡೇನಾದ್ರು? ಕ್ವಶನ್ ಏನಾದ್ರು ಕೇಳಿದ್ರೆ
ಎನಿಥಿಂಗ್ ಗಿವನ್ ಕ್ಲಾಸ್ ಕ್ಲಿಯರ್ ಅಲ್ಲ? ಹೀಗೆ ಕೆಲವು ಪ್ರಾಬ್ಲಮ್ ಅಲ್ಲಿ 3 ಮನೆ ಬಾಡಿಗೆ ಕೊಟ್ಟಿದ್ದು ಒಂದು ಸೆಲ್ಫ್ ಆಕ್ಯುಪೈಡ್ ಆಗಿರುತ್ತೆ. ಸೊ ಅಂತ ಕೇಸ್ ಬಂದಾಗ ನಾವು ಮುಂದಿನ ಕ್ಲಾಸಲ್ಲಿ ವರ್ಕೌಟ್ ಮಾಡ್ತೀವಿ. ಇವತ್ತಿಗೆ ಸಾಕು ಕಾಣ್ತದೆ. ಯೂನಿವರ್ಸಿಟಿಯವರು ಒಂದು ಹೊಸ ಸರ್ಕ್ಯುಲರ್ ಬಿಟ್ಟಿದ್ದಾರೆ. ತುಂಬಾ ಉದ್ದಕ್ಕೆ ಇನ್ನೊಂದು ಗಂಟೆ ಅಂತೇಳಿ ಎಲ್ಲ ಮಾಡೋದು ಬೇಡ. ಮಕ್ಕಳ ಹತ್ರ ಡೇಟಾ ಸಮಸ್ಯೆ ಇರ್ತದೆ, ನೆಟ್ವರ್ಕ್ ಸಮಸ್ಯೆ ಇರ್ತದೆ, ಮಳೆ ಬರ್ತದೆ, ಹುಡುಗ ಬರ್ತದೆ, ಕರೆಂಟ್ ಇರುವುದಿಲ್ಲ. ಸೊ ಹಾಗೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆಯಲ್ಲಿ ಮ್ಯಾಕ್ಸಿಮಮ್ ಒಂದು ಕ್ಲಾಸ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಒಂದು ಅರ್ಧ ಗಂಟೆಗೆ ಟಾರ್ಗೆಟ್ ಇಡುವ. ಅರ್ಧ ಗಂಟೆಯಲ್ಲಿ ಒಂದು ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ಅರ್ಧ ಗಂಟೆಗೆ ಫಿನಿಶ್ ಮಾಡುವ. ಅಟೆಂಡ್ ಆಗಿ ಕ್ಲಾಸಿಗೆ. ಯಾವ್ದು ಶುರು ಮಾಡಿದಾರ ಕ್ಲಾಸ್? ಅಕೌಂಟ್ಸ್ ಶುರು ಮಾಡಿದ್ರಾ? ಬೇರೆ ಏನಾದ್ರು ಕೇಳಿಕೊಂಡ ಇದರಲ್ಲಿ? ಇಲ್ಲ ಅಂದ್ರೆ ಮುಗಿಸುವ. ಥ್ಯಾಂಕ್ ಯು.